ಸರ್ ಅಂದ್ರೆ ನೀವು ಯಾವ ಉದ್ದೇಶದಿಂದ ಜಾಯ್ನ್ ಆದ್ರಿ? ಏನ್ ಸಮಸ್ಯೆ ಇತ್ತು ಫಸ್ಟ್? ನಾನು ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟು. ಹ್ಮ್. ಡಾಕ್ಟರ್ಸ್ ಎಲ್ಲ ಇನ್ನೇನ್ ಇನ್ನ ತುಂಬಾ ಕಾಸ್ಟ್ಲಿ ಆಗುತ್ತೆ, ಬ್ರೈನಿಗೆ ಅಟ್ಯಾಕ್ ಆಯ್ತು ಅದು. ಓಹ್! ಇದು ತುಂಬಾ ಕಾಸ್ಟ್ಲಿ ಆಗುತ್ತೆ ನಿಮ್ದು ಟ್ರೀಟ್ಮೆಂಟ್ ಎಲ್ಲ ಅಂತೆಲ್ಲ ಹೇಳಿದ್ರು. ಓಹೋ! ನನ್ ಹೋಪ್ಸು ಕೊಟ್ಟಿಲ್ಲ ಅವರು ನನಗೆ. ಹ್ಮ್. ಟ್ರೀಟ್ಮೆಂಟ್ ಭರವಸೆ ಇಲ್ಲ. ಭರವಸೆ ಕೊಟ್ಟಿಲ್ಲ. ಭರವಸೆ ಓಕೆ. ಕೊಟ್ಟಿಲ್ಲ. ಹಾಗಾಗಿ ನಾವು ಬೇಡ ಹಾಸ್ಪಿಟ್ಲಿಗೆ ತೋರ್ಸೋದೇ ಬೇಡ, ಅಷ್ಟೆಲ್ಲ ಫೈನಾನ್ಷಿಯಲ್ ಕಂಡೀಷನ್ ನಮ್ಮ ಮನೇಲಿ ಸಿಚುಯೇಷನ್ ಇರ್ಲಿಲ್ಲ ಅಂತ ಹೇಳಿ, ಬೇಡ ಇರೋಷ್ಟು ದಿನ ಇದ್ ಬಿಡುವ ನಮ್ಮ ಮಕ್ಳ ಜೊತೆ ಮಾತಾಡ್ತಾ ಅಂತ ಡಿಸೈಡ್ ಮಾಡ್ಕೊಂಡು ಹ್ಮ್. ಬಂದಿದ್ದು ಹಾಸ್ಪಿಟ್ಲಿಂದ ನಾನು. ನಂತರ ನಿಮ್ಮ ಸಿಸ್ಟಮ್ ನನಗೆ ಪರಿಚಯ ಆಗಿತ್ತು ಶರಾವತಿ ಮೇಡಮ್ ಮುಖಾಂತರ. ಹ್ಮ್. ಅವರು ಯುಗಾದಿ ಹಬ್ಬದ ದಿನನೇ ಪ್ರಾಡಕ್ಟ್ ಸಿಕ್ತು. ಅದೇ 5 ಅವತ್ತು ಸಂಜೆನೆ ನಾನು ಪ್ರಾಡಕ್ಟ್ ಶುರು ಮಾಡಿದೆ. ವಾವ್! ಅವತ್ತಿಂದನೇ ರಿಸಲ್ಟ್ ನನಗೆ 5 ಮಿನಿಟ್ಸ್ ಅಲ್ಲೇ ರಿಸಲ್ಟ್ ಸಿಕ್ಕಿದೆ. ವಾವ್! ನನ್ನ ಕೈ ಬೆರಳು ಹಿಂಗಿದ್ದದ್ದು ಓಪನ್ನೇ ಆಗ್ತಿರ್ಲಿಲ್ಲ, ಅವತ್ತು ಓಪನ್ ಆಗಿ ಮಿರಾಕಲ್ ಆದಂಗೆ ಆಗ್ಬಿಡ್ತು ಅವತ್ತು. ಕೈ ಬೆರಳು ಹೇಗಿರ್ತಿತ್ತು ಮೇಡಮ್ ನಿಮ್ದು ಮೊದಲು? ಸರ್ ಹಿಂಗೆ. ಹಿಂಗೆ. ಹ್ಮ್ ಓಕೆ 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 ಓಕೆ. ಓಪನ್ ನಾನ್ ಈ ಕಡೆ ರೈಟ್ ಹ್ಯಾಂಡ್ ಇಂದ ನಾನ್ ಕೈಯನ್ನ ಬೆರಳನ್ನ ಓಪನ್ ಮಾಡ್ಕೊಳ್ತಾ ಇದ್ದೆ. ಈ ಹ್ಮ್. ಕೈ ಕೂಡ ಇದು ಮೂವ್ ಆಗ್ತಾ ಇರ್ಲಿಲ್ಲ, ನನ್ ಓಕೆ ಈ ಓಕೆ. ತರ ಸ್ಟ್ರೈಟ್ ಬರ್ತಾ ಇದೆ. ಹ್ಮ್. ವಾವ್! ಸೂಪರ್. ಹ್ಮ್. ಕೈ ಸ್ಟ್ರೈಟ್ ಬರ್ತಾ ಇದೆ. ಇವತ್ತು ನಾನು ಮಾರ್ನಿಂಗ್ ಕ್ಲಾಸ್ ಯೋಗ ಕ್ಲಾಸ್ ಅಟೆಂಡ್ ಮಾಡಿದೀನಿ, ಆಗಿದ್ರಿ ನೋಡಿದೆ. ಹ್ಮ್. ನೋಡಿದೀನಿ. ಸ್ವಲ್ಪ ಎಕ್ಸರ್ಸೈಸಸ್ ಕೂಡ ಮಾಡಿದೀನಿ. ಮಾಡಿದ್ರಿ ನೋಡಿದೆ. ಇವತ್ತು ನೀ ಏನಿದೆ ಬೆಂಡ್ ಮಾಡಕ್ಕೆ ಬರ್ತಾ ಇರ್ಲಿಲ್ಲ ನನಗೆ. ಇವತ್ತು ಮಾರ್ನಿಂಗ್ ಎಕ್ಸರ್ಸೈಸ್ ಮಾಡಿದಾಗ ನೀ ಬೆಂಡ್ ಡೌನ್ ಮಾಡಿ ರೊಟೇಷನ್ ಕೂಡ ಮಾಡಿದೀನಿ ನಾನು. ವಾವ್ ವಾವ್! ಸೂಪರ್. 5 ಡೇಸ್ ಅಲ್ಲಿ ಇಷ್ಟೆಲ್ಲ ಬದಲಾವಣೆ. ಬದಲಾವಣೆಗಳಾಗಿದೆ. ಎಸ್ ಫಸ್ಟ್ ಡೇನ ಅವ್ರ ಕೈ ಹಿಂಗ್ ಓಪನ್ ಆಗಾಕತ್ತು ಅಂತ ಹೇಳಿದ್ರು, ಹೌದ್ರಿ? ಫಸ್ಟ್ ಹೌದು. ಡೇನೆ ಹಿಂಗ ಆಗ್ತಿರ್ಲಿಲ್ಲ ಅಂತ. ನಾನು ಎನರ್ಜಿ ಅಪ್ ತಗೊಂಡ್ 5 ಮಿನಿಟ್ಸ್ ಅಲ್ಲಿ ವಾವ್! ಎನರ್ಜಿ ಅಪ್ ತಗೊಂಡ್ 5 ಮಿನಿಟ್ಸ್ ನನ್ನ ಫ್ರೆಂಡ್ ಹತ್ರ ಅವಳು ನನಗೆ ಮಾತಾಡ್ಸ್ಲಿಕ್ ಬಂದಿದ್ಲು. ಹ್ಮ್. ಏನಾಗಿದೆ ಆರೋಗ್ಯ ಸಮಸ್ಯೆ ಅಂತ ವಿಚಾರಿಸ್ಲಿಕ್ ಬಂದಿದ್ಲು. ಅವಳ ಹತ್ರ ಹೇಳ್ಕೊಳ್ತಾ ಇದ್ದೆ, ನನ್ ಬೆರಳಿಂಗ್ ಓಪನ್ನೇ ಆಗ್ತಿಲ್ಲ, ಲೆಫ್ಟ್ ಸೈಡ್ ಏನು ವರ್ಕ್ ಆಗ್ತಾ ಇಲ್ಲ ನನ್ ಬಾಡಿ ಅಂತ ಹೇಳ್ತಾ ಇದ್ದೆ. ಅವಳ ಎದುರಿಗೆ ಹಿಂಗ್ ನೋಡಿಲಿ ಹಿಂಗ್ ಬರ್ತಾ ಇಲ್ಲ ಅಂತ ತೋರಿಸ್ತಿದ್ದಂಗೆ ಅವಳ ಎದುರಲ್ಲಿ ಓಪನ್ ಆಗ್ತದು ಬೆರಳು. ವಾವ್! ಸೂಪರ್ ಸೂಪರ್ ಸೂಪರ್. ಈಗ ಪೂರ್ತಿ ಫ್ಲೆಕ್ಸಿಬಲ್ ಆಗ್ತಾ ಇದೆ. ಬಾಡಿ ಫುಲ್ ಫ್ಲೆಕ್ಸಿಬಲ್ ಆಗ್ತಾ ಇದೆ ಸರ್. ಬಾಡಿ 5 ಡೇಸ್ ನೊಳಗೆ ಏನ್ ಮತ್ತೇನು ಇಂಪ್ರೂವ್ಮೆಂಟ್ ನೀವು ನೋಡಿದಿರಿ? ಅದೇ ಈ ಬಾಡಿ ಫ್ಲೆಕ್ಸಿಬಲ್ ಆಗ್ತಾ ಇದೆ ನನ್ನಲ್ಲಿ. ಫಸ್ಟ್ ಡೇ ಆಯ್ತು, ಆನಂತರ 5 ಡೇಸ್ ನೊಳಗೆ ಈಗ ಮತ್ತೇನ್ ನೀವು ನೋಟಿಸ್ ಮಾಡಿದಿರಿ? ಅದೇ ನಾನು ಹೋಪ್ ಕಳ್ಕೊಂಡಿದ್ ಹೋಪ್ ನನಗೆ ಮತ್ತೆ ಮರಳಿ ಬಂದಿದೆ. ಹ್ಮ್. ನಾನು ಏನು ಹೋಪ್ ಡಾಕ್ಟರ್ಸ್ ಹೋಪ್ ಏನ್ ಕಳ್ಕೊಂಡಿದ್ರಿ? ಹೋಪ್ ಕಳ್ಕೊಂಡಿದ್ದೆ ಅಂತ ಹೇಳಿದ್ರಿ. ಏನ್ ಹೋಪ್ ಕಳ್ಕೊಂಡಿದ್ರಿ? ನನ್ನ ಲೈಫ್ ಮುಗೀತು, ಎಂಡಿದು. ನನ್ ಮಕ್ಳ ಜೊತೆ ಇರೋದು ಅನ್ನೋದೊಂದಿತ್ತು. ಅದಾದ ನಂತರ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ನಿಮ್ಮೆಲ್ಲರ ಮಾತುಗಳನ್ನ ಕೇಳಿಸ್ಕೊಂಡ್ ಮೇಲೆ, ಶಿಲ್ಪಾ ಮೇಡಮ್ ಅವ್ರ ಅನುಭವನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡು ಅವ್ರು ಹೇಳಿದ್ಮೇಲೆ ನನಗೆ ಒಂದ್ ಬೆಳಕು ಕಾಣಿಸ್ಕೊಂಡಿದೆ. ನನಗೆ ಹೋಪ್ ಮತ್ತೆ ಮರಳಿ ಹುಟ್ಟಿದೆ. ನಾನು ಹೋಗಿಲ್ಲ ಲೈಫ್ ಅಲ್ಲಿ, ಆದ್ರೆ ಆ ಸಿಚುಯೇಷನ್ ಆಗಿತ್ತು. ಒಂದ್ 2-3 ದಿವಸ ನಾವು ಫ್ಯಾಮಿಲಿ ಪೂರ್ತಿ ಒಂದಿದ್ದಾಯ್ತು. ಎಲ್ಲ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಶರಾವತಿ ಅವರು ಮನೆಗ್ ಬಂದು ನೋಡಿ ಅವ್ರು ನನಗೆ ಹೇಳಿ, ಹಂಗೂ ಅವ್ರು ಲಿಂಕ್ ಕಳ್ಸಿದ್ರು. ನಾವು 2 ಡೇಸ್ ಲಿಂಕ್ ಓಪನ್ ಮಾಡಿಲ್ಲ ನಾನು. 2 ಡೇಸ್ ಲಿಂಕ್ ಓಪನ್ ಮಾಡಿಲ್ಲ. ಅದು ಏನು ನಾನು ಮಾಡ್ಕೊಂಡಿರಲ್ಲ. ಅದ್ರಲ್ಲಿ ನಂಬಿಕೆನೂ ಇರ್ಲಿಲ್ಲ. ಆಕ್ಚುಲಿ ನಮ್ಮ ಮನೆಯವರು ಹೇಳಿದಂಗೆ, ನಮ್ಮ ಮನೆಯಲ್ಲಿ ಅವ್ರ ಅಕ್ಕನ ಮಗನೇ ಈ ತರ ಯಾವ್ದೋ ಒಂದು ಬೇರೆ ನ್ಯೂಸ್ ಅನ್ನ ಅವರು ಇದ್ ಮಾಡ್ತಾ ಇದ್ರು. ಅವ್ರನ್ನು ಕೂಡ ಅವ್ರು ನಂಬಿರ್ಲಿಲ್ಲ. ಆದ್ಮೇಲೆ ಆ ಶಿಲ್ಪಾ ಮೇಡಮ್ ಅವರ ಎಕ್ಸ್ಪೀರಿಯನ್ಸ್ ಯಾವಾಗ ಶೇರ್ ಮಾಡ್ಕೊಂಡು ನಾನು ಅವ್ರಿಗೆ ನಮ್ಮ ಫ್ಯಾಮಿಲಿಗೆಲ್ಲ ಕೂರಿಸಿ ಕೇಳಿಸಿದ್ದಕ್ಕೆ ಅವರು ಒಪ್ಕೊಂಡ್ರು. ಪ್ರಯತ್ನ ಪಡೋಣ ಅನ್ನೋದೊಂದು ಪ್ರಯತ್ನ ಪಟ್ಟು ಅದೇ 5 ಮಿನಿಟ್ಸ್ ಅಲ್ಲೇ ರಿಸಲ್ಟ್ ಕೊಟ್ಟಾದ್ಮೇಲೆ ಈಗ ನಮಗೆ ಕಾನ್ಫಿಡೆನ್ಸ್ ಬಂದಿದೆ ಸರ್. ಇನ್ನು ಬದಲಾವಣೆಗಳಾಗುತ್ತೆ ಅನ್ನೋ ಭರವಸೆ ಬಂದಿದೆ ನನಗೆ. ಎಸ್, ಭರವಸೆಗೆ ಮೂಲ ಕಾರಣ ಶಿಲ್ಪಾ ಮೇಡಮ್ ಅವರ ಒಂದು ಎಕ್ಸ್ಪೀರಿಯನ್ಸ್. ಅವ್ರದೊಂದು ಎಕ್ಸ್ಪೀರಿಯನ್ಸ್. ಆಮೇಲೆ ನನ್ನ ಗೆಳತಿಯಲ್ಲಿದ್ದಂತ ಅವಳು ಎಷ್ಟು ತುಡಿತಾ ಇತ್ತು ಅಂದ್ರೆ, ಅವಳು ಶರಾವತಿ ನಿಜ ಅಮೇಝಿಂಗ್, ನಾನು ಹೇಳ್ಕೊಳ್ತೀನಿ. ಇಲ್ಲ ನೀನ್ ಆರಾಮ್ ಆಗ್ಬೇಕು ಅನ್ನೋ ಒಂದು ಅವಳ ಮಾತುಗಳಲ್ಲಿ ಪದೇ ಪದೇ ಅದು ತುಡಿತ ಅವಳಲ್ಲಿ ಕಾಣಿಸ್ತಾ ಇತ್ತು. ನಾನು ಬಾಲ್ಯ ಸ್ನೇಹಿತೆಯನ್ನ ಅವಳನ್ನ ಅರ್ಥ ಮಾಡ್ಕೊಂಡಿರೋದ್ರಿಂದ ಅವಳ ಫೀಲಿಂಗ್ಸ್ ನನಗೆ ಅರ್ಥ ಆಗ್ತಾ ಇತ್ತು. ಅವಳು ಅದಕ್ಕಾಗಿ ಒದ್ದಾಡ್ತಾ ಇದ್ದಾಳೆ, ನನ್ನನ್ನ ಅವಳನ್ನ ಚೆನ್ನಾಗ್ ಮಾಡ್ಬೇಕು ಅಂತ ಒದ್ದಾಡ್ತಿದ್ದಾಳೆ ಅನ್ನೋದು ನನಗೆ ಅರ್ಥ ಆಯ್ತು. ಅದಾದ್ಮೇಲೆ ನನ್ನ ಫ್ಯಾಮಿಲಿ ಕೂರ್ಸಿದ್ದು ಅವಳ ತುಡಿತಕ್ಕೆ. ಆವಾಗ ನಮ್ ಫ್ಯಾಮಿಲಿ ಸಪೋರ್ಟ್